ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಾ, ನಮ್ಮ ಹತ್ರ ಇ ಶ್ರಮ್ ಕಾರ್ಡ್ ಇದೆ, ಆದರೂ ಸಹ ನಮಗೆ ಹಣ ಬರ್ತಾ ಇಲ್ಲ. ನಾವು ಇ ಶ್ರಮ್ ಕಾರ್ಡನ್ನು ಮಾಡಿಸಿ 3 ವರ್ಷ ಆಗಿದೆ, ನಾವು ಇ ಶ್ರಮ್ ಕಾರ್ಡನ್ನು ಮಾಡಿಸಿ 4 ವರ್ಷ ಆಗಿದೆ, ಆದರೂ ಸಹ ನಮಗೆ ಯಾವುದೇ ರೀತಿ ಹಣ ಬರ್ತಾ ಇಲ್ಲ. ಇದು ನಿಜಾನ ಸುಳ್ಳ? ಯಾಕೆ ನಮಗೆ 3,000 ರೂಪಾಯಿ ಬರ್ತಾ ಇಲ್ಲ? ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ 3,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಾ. ಮತ್ತು ಕೆಲವರು ನನ್ನ ಸ್ನೇಹಿತರು ಫೋನ್ ಮುಖಾಂತರನೂ ಸಹ ಕೇಳ್ತಾ ಇದ್ದೀರಾ, 3,000 ರೂಪಾಯಿ ಬರ್ತಾ ಇಲ್ಲ, ಆದರೆ ನಾವು ಇ ಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಿ, ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಈ ವಿಡಿಯೋನ ದಯಮಾಡಿ ಪೂರ್ತಿಯಾಗಿ ನೋಡಿ. ಯಾಕಪ್ಪ ಅಂತ ಅಂದರೆ ಎಲ್ಲಿ ನೀವು ಪೂರ್ತಿಯಾಗಿ ನೋಡಲ್ವೋ ಅಲ್ಲಿ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ. ಕೆಲವ್ರು ಏನು ಮಾಡ್ತೀರಾ, ಬರೀ ಟೈಟಲನ್ನು ನೋಡಿಬಿಟ್ಟು ನಮಗೆ 3,000 ರೂಪಾಯಿ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಕೆಲವರು ಅರ್ಧಂಬರ್ಧ ನೋಡಿಬಿಟ್ಟು ಕಮೆಂಟ್ ಮಾಡ್ತೀರಾ, ನಮಗೆ 3,000 ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಇ ಶ್ರಮ್ ಕಾರ್ಡ್ ಮೇಲೆ ಸುಮಾರು 4-5 ವಿಡಿಯೋ ಮಾಡಿದ್ದೀನಿ. 4-5ರಲ್ಲೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೂ ಸಹ ನೀವು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ಕಮೆಂಟ್ ಮಾಡಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆದರೆ ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ದಿರೇ ಕಮೆಂಟ್ ಮಾಡಿದ್ರೆ ನಿಮಗೆ ಮಾಹಿತಿ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ, ಹಲವಾರು ಲಾಭಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ತಪ್ಪದೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ. ಮೊದಲು ಈ ಒಂದು ಯೋಜನೆ, ಇ ಶ್ರಮ್ ಕಾರ್ಡ್ ಯೋಜನೆ ಯಾವ ರೀತಿ ಪ್ರಾರಂಭವಾಯಿತು ಅಂತ ತಿಳಿಸ್ತೀನಿ. ಕರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಜೀವನ ಮಾಡೋದು ಕಷ್ಟ ಆಗಿತ್ತು. ಯಾಕಂದರೆ ಯಾವುದೇ ಕೆಲಸಗಳು ಇರಲಿಲ್ಲ, ಎಲ್ಲೂ ಆಚೆ ಕಡೆ ಓಡಾಡೋ ಆಗಿರಲಿಲ್ಲ. ಹಾಗಾಗಿ ಜೀವನ ಮಾಡೋದೇ ಕಷ್ಟವಾಯಿತು. ಅಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರ ಪ್ರತಿಯೊಬ್ಬರಿಗೂ ಸಹ 2 ಅಥವಾ 3,000 ರೂಪಾಯಿ ದುಡ್ಡನ್ನು ಹಾಕಿದ್ರು. ಆದರೆ ತುಂಬ ಕಡಿಮೆ ಜನರ ಹತ್ರ ಲೇಬರ್ ಕಾರ್ಡ್ ಇತ್ತು. ಸೊ ಅವ್ರಿಗೆ ಮಾತ್ರ ದುಡ್ಡು ಬಂತು, ಮಿಕ್ಕಿರೋ ಅಂಥ ಯಾರಿಗೂ ಸಹ ದುಡ್ಡು ಬರಲಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಪ್ಪ ಅಂತ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಡ್ತು. ಯಾರೆಲ್ಲ ಬೀದಿ ವ್ಯಾಪಾರಿಗಳಿದ್ದಾರೆ, ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡ್ತಾರೆ, ಅದು ಬಟ್ಟೆ ಅಂಗಡಿ ಆಗಿರ್ಬೋದು, ಟೈಲರ್ ಅಂಗಡಿ ಆಗಿರ್ಬೋದು, ಬಡ್ಗಿ ಕೆಲಸ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಗಾರೆ ಕೆಲಸ ಆಗಿರ್ಬೋದು, ಅಂದರೆ ಒಟ್ಟಾಗಿ ಹೇಳ್ಬೇಕಾದ್ರೆ ಗೌರ್ಮೆಂಟ್ ಕೆಲಸ ನಂತರ ESA PF ಅನ್ನು ತಗೊತಾ ಇರ್ತಕ್ಕಂಥವ್ರು ಬಿಟ್ಟು ಪ್ರತಿಯೊಬ್ಬರು ಸಹ ಇ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬೋದು. ಇ ಶ್ರಮ್ ಕಾರ್ಡ್ ಮಾಡಿಸಿದಾಗ ಏನಾಗುತ್ತಪ್ಪ ಅಂತ ಅಂದರೆ ನಮ್ಮದು ಆಧಾರ್ ಡೀಟೇಲು, ಅಕೌಂಟ್ ಡೀಟೇಲ್ ಅದರಲ್ಲಿ ಎಂಟ್ರಿ ಆಗಿರುತ್ತೆ. ಆಗ ಸರ್ಕಾರ ಏನಾದ್ರೂ ತುರ್ತು ಸಂದರ್ಭದಲ್ಲಿ, ಅಂದರೆ ಕರೋನಾ ಅಂತಿಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ಸರ್ಕಾರದ ಹತ್ರ ನಮ್ಮ ಮಾಹಿತಿ ಇರೋದ್ರ ಮುಖಾಂತರ ಡೈರೆಕ್ಟಾಗಿ ನಮಗೆ ಹಣವನ್ನು ಹಾಕ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಕೇಂದ್ರ ಸರ್ಕಾರಕ್ಕೆ ಈ ಒಂದು ದತ್ತಾಂಶವನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಆದೇಶವನ್ನು ಮಾಡ್ತು. ಆಗ ಇ ಶ್ರಮ್ ಕಾರ್ಡ್ ಯೋಜನೆ ಜಾರಿಗೆ ಬಂತು. ಆಗ ತುಂಬ ಜನ ಇ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಂಡ್ರು. ಸ್ಟಾರ್ಟಿಂಗಲ್ಲಿ ಎಲ್ಲೂ ಸರ್ಕಾರ ಹೇಳಿರಲಿಲ್ಲ 3,000 ರೂಪಾಯಿ ಹಾಕ್ತೀರಿ ಇ ಶ್ರಮ್ ಕಾರ್ಡ್ ಇದ್ರೆ ಅಂತ ಹೇಳ್ಬಿಟ್ಟು. ಸೊ ಆದರೆ ಈಗ ತುಂಬ ಪ್ರಚಾರ ಆಗ್ತಾ ಇದೆ, ಇ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ 3,000 ರೂಪಾಯಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಆಗ್ತಾ ಇಲ್ಲ, ನಮ್ಮ ಹತ್ರ ಇ ಶ್ರಮ್ ಕಾರ್ಡ್ ಇದ್ರೂ ಸಹ ಯಾಕೆ ಆಗ್ತಾ ಇಲ್ಲ, ಮತ್ತೇನು ಮಾಡಬೇಕು ಅನ್ನೋ ಒಂದು ಡೌಟು ಸಹಜವಾಗಿ ನಿಮಗೆ ಮೂಡುತ್ತೆ. ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿ. ಬರೀ ಇ ಶ್ರಮ್ ಕಾರ್ಡ್ ಇದ್ದರೆ ಯಾರಿಗೂ ಸಹ 3,000 ರೂಪಾಯಿ ಹಾಕೋದಿಲ್ಲ. ಮತ್ತು ಯಾವಾಗ ಹಾಕ್ತಾರೆ, ಮತ್ತು ನಾವೇನು ಮಾಡಬೇಕು ಅನ್ನೋ ಒಂದು ಡೌಟು ಸಹಜವಾಗಿ ನಿಮಗೆ ಬರುತ್ತೆ. ಸೊ ಏನು ಮಾಡಬೇಕಪ್ಪ ಅಂತ ಅಂದರೆ ಇ ಶ್ರಮ್ ಕಾರ್ಡನ್ನು ಮಾಡಿಸಿದ್ದಾದಮೇಲೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನನ್ನು ಮಾಡಿಸ್ಕೋಬೇಕಾಗುತ್ತೆ. ಸೊ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನನ್ನು ಎಲ್ಲಿ ಮಾಡ್ತಾರೆ, ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲೂ ಮಾಡ್ತಾರೆ. ನಂತರ ನೀವು ಇ ಶ್ರಮ್ ಕಾರ್ಡ್ ಮಾಡಿಸೋವಾಗ ಯಾವೊಂದು ಬ್ಯಾಂಕ್ ಬುಕ್ಕನ್ನು ಕೊಟ್ಟಿರ್ತೀರ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಕೇಳಿದ್ರೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನನ್ನು ಮಾಡಿಕೊಡಿ ಅಂದರೆ ಅವರು ಮಾಡಿಕೊಡ್ತಾರೆ. ಸೊ ಇದೇನು ಸ್ಕೀಮು ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ, ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಅಂದರೆ ಏನು, ಇದು ಯಾವ ರೀತಿ ಪ್ರೊಸೀಡ್ ಆಗುತ್ತೆ, ನಮಗೆ ಅದು ಮಾಡಿಸಿದ್ರೆ ಯಾವಾಗ 3,000 ರೂಪಾಯಿ ಬರುತ್ತೆ, ಅದಕ್ಕೆ ನಾವೇನು ಮಾಡಬೇಕು, ಎಲ್ಲಿ ಮಾಡಿಸ್ಬೇಕು, ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋ ಒಂದು ಡೌಟು ನಿಮಗೆ ಸಹಜವಾಗಿ ಬರುತ್ತೆ. ಸೊ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಎಲ್ಲ ಕ್ಲಾರಿಟಿಯಾಗಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ದಯಮಾಡಿ ಪೂರ್ತಿಯಾಗಿ ನೋಡಿ, ಆಗಲೇ ನಿಮಗೆ ಅರ್ಥ ಆಗೋದು. ಇ ಶ್ರಮ್ ಕಾರ್ಡನ್ನು ಮಾಡಿಸಿದ್ದಾದಮೇಲೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನನ್ನು ಮಾಡಿಸೋದಕ್ಕೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಂತರ ನೀವು ನಾಮಿನಿ ಯಾರ್ದು ಕೊಡ್ತೀರೋ ಅವ್ರದ್ದು ಆಧಾರ್ ಕಾರ್ಡು, ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲು, ಇಷ್ಟು ದಾಖಲಾತಿಗಳು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರು ಮಾಡಿಕೊಡ್ತಾರೆ.
ಅಥವಾ ಬ್ಯಾಂಕ್ಗೆ ಹೋದ್ರೂ ಸಹ ಮಾಡಿಕೊಡ್ತಾರೆ. ಸರಿ, ಇದು ಮಾಡಿಸಿದ್ವಿ, ಇದು ಯಾವ ರೀತಿ ಪ್ರೊಸೀಡ್ ಆಗುತ್ತೆ, ಇದು ಮಾಡಿಸಿದ ತಕ್ಷಣ ನಮಗೆ 3,000 ರೂಪಾಯಿ ಬಂದ್ಬಿಡುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ನೀವು 18ರಿಂದ ಹಿಡಿದು 40 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ಮಾಡಿಸೋದಕ್ಕೆ ಆಗೋದು. ಅದೇ ಈ ಶ್ರಮ್ ಕಾರ್ಡ್ ಆದರೆ 16ರಿಂದ ಹಿಡಿದು 59 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಯಾರು ಬೇಕಾದರೂ ಮಾಡಿಸ್ಬೋದು. ಆದರೆ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ 3,000 ರೂಪಾಯಿ ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಕಾರ್ಡ್ ಮಾಡಿಸಿದ್ರೆ ಮಾತ್ರ ನಿಮಗೆ ಬರುತ್ತೆ. ಈ ಕಾರ್ಡ್ ಮಾಡಿಸಿದ್ದಾದ್ಮೇಲೆ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತಪ್ಪ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ 18 ವರ್ಷ ಅಂದ್ಕೊಳ್ಳಿ. ಸೊ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸಿದ್ದಾದ್ಮೇಲೆ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಅಕೌಂಟ್ಗೆ ನಿಮ್ಮ ಮೈನ್ ಅಕೌಂಟಿಂದ ಆ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಹಣ ಜಮಾ ಆಗ್ತಾ ಇರುತ್ತೆ. 18 ವರ್ಷ ಇರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು 55 ರೂಪಾಯಿ ನಿಮ್ಮ ಮೈನ್ ಅಕೌಂಟಿಂದ ಕಟ್ಟಾಗಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಹೋಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ ಸೇರಿ 110 ರೂಪಾಯಿ ಆಯಿತು. ಈ ರೀತಿಯಾಗಿ 110 ರೂಪಾಯಿ ಈ ರೀತಿಯಾಗಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಕಟ್ಟಾಗ್ತಾ ಇರುತ್ತೆ. ಎಷ್ಟು ಕಟ್ಟಾಗುತ್ತೋ ಅವರಷ್ಟು ಹಾಕ್ತಾರೆ. ಟೋಟಲ್ ಆಗಿ ನಿಮ್ಮ ಒಂದು ಅಕೌಂಟ್ಗೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. 60 ವರ್ಷ ಆದಮೇಲೆ ಆ ಅಕೌಂಟಲ್ಲಿ ಏನು ಜಮಾ ಆಗಿರುತ್ತೆ ಅದರಿಂದ ನಿಮಗೆ 3,000 ರೂಪಾಯಿಯನ್ನು ಕೊಡ್ತಾರೆ ನೀವು ಬದುಕಿರೋ ಅಷ್ಟು ಕಾಲ. ಒಂದು ವೇಳೆ ನೀವೇನಾದ್ರೂ 61 ಅಥವಾ 62 ವರ್ಷದ ನಂತರ ನೀವೇನಾದರೂ ಮರಣ ಹೊಂದಿದ್ರೆ ನಾಮಿನಿ ಯಾರು ಕೊಟ್ಟಿರ್ತೀರೋ ಅವ್ರಿಗೆ 1,500 ರೂಪಾಯಿ ರೀತಿ ಬರ್ತಾ ಇರುತ್ತೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ನೀವೊಂದು 35 ವರ್ಷಕ್ಕೆ ಮಾಡಿಸಿದ್ರೆ 36ನೇ ವರ್ಷಕ್ಕೆ ಏನಾದರೂ ಕಾರಣಾಂತರದಿಂದ ಮರಣವನ್ನು ಹೊಂದಿದ್ರೆ ನಾಮಿನಿ ಯಾರು ಕೊಟ್ಟಿರ್ತಾರೋ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು 60 ವರ್ಷ ತನಕ. ಆಮೇಲೆ ಅವ್ರಿಗೆ 3,000 ರೂಪಾಯಿ ಬರುತ್ತೆ. ಒಂದು ವೇಳೆ ಬೇಡ ಅಂತ ಅಂದರೆ ನೀವು ಕಟ್ಟಿರೋ ದುಡ್ಡಿಗೆ ಬಡ್ಡಿಯನ್ನು ಹಾಕ್ಬಿಟ್ಟು ನಾಮಿನಿ ಅವ್ರಿಗೆ ಕೊಡ್ತಾರೆ. ಬರೀ ನೀವು ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ದುಡ್ಡು ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ಪ್ರತಿ ತಿಂಗಳು ಹಣ ಕಟ್ಟಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ನಿಮಗೆ 30 ವರ್ಷ ಅಂದ್ಕೊಳ್ಳಿ. 30 ವರ್ಷ ಅಂದರೆ ಪ್ರತಿ ತಿಂಗಳು 105 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 105 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 210 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಇದನ್ನು ನಿಮಗೆ 60 ವರ್ಷ ಆದಮೇಲೆ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 30 ವರ್ಷ ಅಂದ್ಕೊಳ್ಳಿ, ಇನ್ನು 30 ವರ್ಷ ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 20 ವರ್ಷ ಅಂದ್ಕೊಳ್ಳಿ, ಇನ್ನು 40 ವರ್ಷ ನೀವು ಕಟ್ಟಬೇಕಾಗುತ್ತೆ. ಈ ರೀತಿಯಾಗಿ ಕಟ್ಟಿದ್ದಾದಮೇಲೆ 60 ವರ್ಷದ ನಂತರ ನಿಮಗೆ ಕೊಡೋದು. ಬರೀ ನೀವು ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ಹಣ ಕೊಡೋದಿಲ್ಲ. ಇನ್ನೂ ಒಂದು ಡೌಟ್ ಬರ್ಬೋದು, ನಿಮ್ಮ ಮನೆಯಲ್ಲಿ 3 ಜನ ಇರ್ತಾನೆ ಅಂದ್ಕೊಳ್ಳಿ. 3 ಜನನೂ ಬೇಕಾದರೆ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬೋದು, ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸ್ಕೋಬೋದು. ಆದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು 18ರಿಂದ ಹಿಡಿದು 40 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ಮಾಡಿಸೋದಕ್ಕೆ ಆಗೋದು. 40 ವರ್ಷದ ಮೇಲೆ ವಯಸ್ಸಾಗಿದ್ರೆ ಅವ್ರಿಗೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ 40 ವರ್ಷ ಅಂದ್ಕೊಳ್ಳಿ, ಪ್ರತಿ ತಿಂಗಳು 200 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾಗಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 400 ರೂಪಾಯಿ ನಿಮ್ಮ ಒಂದು ಮೈನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಇದು 60 ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಕೊಡ್ತಾರೆ. ಬರೀ ಈ ಶ್ರಮ್ ಕಾರ್ಡ್ ಮಾಡಿಸಿದ ಮಾತ್ರಕ್ಕೆ ನಿಮಗೆ ಹಣ ಕೊಡೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಸರ್ ನಮಗೆ 41 ವರ್ಷ ಆಗಿದೆ ಅಥವಾ 45 ಆಗಿದೆ, ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸೋದಕ್ಕೆ ಆಗೋದಿಲ್ಲ. ಈ ಕಾರ್ಡ್ ಇದ್ದರೆ ಯಾವಾಗಲಾದರೂ ಯೂಸ್ ಆಗುತ್ತೆ. ಸರ್ಕಾರದಿಂದ ಯಾವಾಗಲಾದರೂ ಒಂದು ಸೌಲಭ್ಯ ಸಿಗುತ್ತೆ. ಬಟ್ ನಿಮಗೆ ಈ ಪೆನ್ಷನ್ ಹಣ ಏನು 3,000 ರೂಪಾಯಿ ಇದೆ ಅದು ಬರೋದಿಲ್ಲ. ಸೊ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಮಾಡಿಸೋದು ಬಿಡೋದು ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ಸೊ ಯಾಕೆ ಬರ್ತಾ ಇಲ್ಲ ಅನ್ನೋ ಒಂದು ಡೌಟ್ಗೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ಮಾಹಿತಿ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಬೇಕಂದರೆ ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೀನಿ. ಆದರೆ ಟೈಟಲ್ಲು ತಮ್ಲೈನು ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಮಾತ್ರ ಕಮೆಂಟ್ ಮಾಡಬೇಡಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟನ್ನು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.